ಎಸ್ ವೀಕ್ಷಕರ, ಈಗ ನಾವು ಪ್ರಸ್ತುತ ಇರುವಂಥದ್ದು ಎಲ್ಲಿಯಪ್ಪ ಅಂತ ಹೇಳಿದ್ರೆ ವಿಜಯನಗರದ ಮಾರುತಿ ನಗರದ ಸಮೀಪ. ಅದ್ರ ಜೊತೆಗೆ ನೋಡೋದಾಯ್ತು ಅಂತ ಹೇಳಿದ್ರೆ ಬಸ್ ಸ್ಟಾಪ್ ಕೂಡ ಇಲ್ಲಿ ಸಮೀಪನೇ ಇರುವಂಥದ್ದು. ಬಹುಮುಖ್ಯ ವಿಚಾರ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ನೋಡ್ಬೋದು ನೀವು ಯಾವ ಮಟ್ಟಿಗೆ ದೊಡ್ಡ ಫ್ಲೆಕ್ಸ್ಗಳನ್ನು ಹಾಕಲಾಗಿದೆ ಅಂತಂದೇಳಿ. ಪ್ರತಿ ಬಾರಿ BBMP ಆಯುಕ್ತರು ಹೇಳುವಂಥದ್ದು, ನಾವು ಪ್ರತಿ ವಾರ ಕೂಡ ಎಲ್ಲ ಇಲ್ಲಿಗಲ್ ಫ್ಲೆಕ್ಸ್ ಆಗಿರ್ಬೋದು, ಬ್ಯಾನರ್ಗಳಾಗಿರ್ಬೋದು, ಅಥವಾ ಪಾದಚಾರಿ ಮಾರ್ಗದಲ್ಲಿ ಏನೆಲ್ಲ ಅಂಗಡಿಗಳಿದ್ದಾವೆ ಅವನ್ನೆಲ್ಲ ರಿಮೂವ್ ಮಾಡಿಸ್ತೀವಿ ಅಂತಂದೇಳಿ. ಆದರೆ ಪ್ರತಿ ಸರಿ ನಾವು ನೋಡ್ತಾ ಇದ್ದೀವಿ, ಯಾವುದಾದ್ರೂ ಹಬ್ಬ ಆಗಲಿ, ಏನಾದರೂ ಆಚರಣೆ ಆಗಲಿ, ಹುಟ್ಟುಹಬ್ಬ ಆಗಲಿ, ಎಲ್ಲದಕ್ಕೂ ವಿಜಯನಗರದಲ್ಲಿ ಈ ರೀತಿಯಾದಂಥ ಫ್ಲೆಕ್ಸ್ ಮತ್ತು ಬ್ಯಾನರ್ಗಳು ಕಂಡು ಬರ್ತಾ ಇದ್ದಾವೆ. ಹಾಗಾದರೆ ಇವರ BBMP ಅವ್ರದ್ದಾಗಿರ್ಬೋದು, BBMP ಅವರ ಕಾನೂನುಗಳು ಪ್ರಭಾವಿ ವ್ಯಕ್ತಿಗಳಿಗೆ ಅನ್ವಯಿಸೋದಿಲ್ವಾ? ನೀವೊಂದು ಸ್ಪಷ್ಟನೆ ಕೊಟ್ಬಿಡಿ BBMP ಅವರು, ದಯವಿಟ್ಟು ಇದು ನಾವು ಏನು ಕಾನೂನುಗಳನ್ನ ತರ್ತೀವಿ, ರೂಲ್ಸ್ಗಳನ್ನ ತರ್ತೀವಿ, ಅವು ಕೇವಲ ಸಾರ್ವಜನಿಕರಿಗೆ ಮಾತ್ರ ಅಂತಂದೇಳಿ, ಪ್ರಭಾವಿಗಳಿಗೆ ಅನ್ವಯ ಆಗಲ್ಲ ಅಂತಂದು ಹೇಳಿದರೆ ದಯವಿಟ್ಟು ಆ ಸ್ಪಷ್ಟನೆ ಕೊಟ್ಬಿಡಿ ಆ ಕಾನೂನುಗಳಿಗೆ. ಇದು ಪಾದಚಾರಿ ಮಾರ್ಗ, ಇದು ಪಾದಚಾರಿ ಮಾರ್ಗ. ನೋಡಿ ಎಷ್ಟರ ಮಟ್ಟಿಗೆ ಎಷ್ಟು ದೊಡ್ಡದಾಗಿ ಫ್ಲೆಕ್ಸ್ಗಳನ್ನು ಇಲ್ಲಿ ಕಟ್ಟಲಾಗಿದೆ ಅಂತ ನೋಡಿ. ಯಾವ ಸ್ಥಿತಿಯಲ್ಲಿ ಅಕಸ್ಮಾತ್ ಇದು ಏನಾದರೂ ಬಿತ್ತು ಅಂತಂದು ಹೇಳಿದರೆ ನೇರವಾಗಿ ರೋಡಿಗೆ ಬೀಳುತ್ತೆ. ಹಾಗೇನಾದರೂ ಬಿದ್ದು ಅಪಘಾತ ಆಯಿತು ಅಂತಂದು ಹೇಳಿದರೆ, ಜೀವಹಾನಿ ಆಯಿತು ಅಂತಂದು ಹೇಳಿದರೆ, ಇದಕ್ಕೆ BBMP ಅವ್ರ ಕಾರಣನ? ಇಲ್ಲಿ ಏನು ಫ್ಲೆಕ್ಸ್ಗಳನ್ನು ಹಾಕಿದ್ದಾರೆ, ಬ್ಯಾನರ್ಗಳನ್ನ ಹಾಕಿದ್ದಾರೆ, ಆ ಪ್ರಭಾವಿ ವ್ಯಕ್ತಿಗಳು ಕಾರಣನ? ಯಾರು ಹೊಣೆ ಅವುಗಳಿಗೆ? ಇದ್ರ ಜೊತೆಗೆ ಗಮನಿಸ್ಬೋದು, ಅಲ್ಲಿ ಕೂಡ ಏನು ಮೆಟ್ರೋ ಹೋಗುವಂಥ ಕಂಬಗಳಿದೆ, ಮೆಟ್ರೋ ಕಂಬಗಳೇನಿದೆ ಅದನ್ನು ಕೂಡ ಇವರು ಅತಿಕ್ರಮಣವಾಗಿ ಮಾಡಿಕೊಂಡು ಅವರ ಫ್ಲೆಕ್ಸ್ಗಳನ್ನು, ಬ್ಯಾನರ್ಗಳನ್ನು ಹಾಕ್ತಾ ಇದ್ದಾರೆ. ಅದ್ರ ಜೊತೆಗೆ ಅಲ್ಲಿ ಗಮನಿಸ್ಬೋದು ನೀವು, ಆ ಮಾರ್ಗದ ಕಡೆ ಗಮನಿಸೋದಾಯಿತು ಅಂತಂದು ಹೇಳಿದರೆ ನೋಡಿ ಯಾವ ಮಟ್ಟಿಗೆ ಮೈಸೂರು ದಸರಾ ಉದ್ಘಾಟನೆಗೆ ಇವರು ಶುಭ ಕೋರಿರುವಂಥದ್ದು. ಈ ಮೈಸೂರು ದಸರಾಗೆ ಶುಭ ಕೋರೋದು ವಿಷಯ ಒಂದು ಕಡೆ ಆಯಿತು ಅಂತಂದು ಹೇಳಿದರೆ, ಏನು ರಾಜ್ಯ ಸರ್ಕಾರ ಕಾನೂನುಗಳು ತಂದಿದೆ ಅಥವಾ BBMP ಅವರು ಕಾನೂನುಗಳು ತರ್ತಾ ಇದೆ ಸಾರ್ವಜನಿಕರ ಸುವ್ಯವಸ್ಥೆಗೋಸ್ಕರ, ಏನು ಸರ್ಕಾರ BBMP ಕಾನೂನುಗಳು ತರ್ತಾ ಇದೆ ಅವುಗಳ ಬಗ್ಗೆ ಕೇರೆ ಇಲ್ವೇನ್ರಿ? ಹಾಗಾದರೆ ಪ್ರಭಾವಿ ವ್ಯಕ್ತಿಗಳಾದರೆ ಮುಗೀತಾ? MLAಗಳಾದರೆ ಮುಗೀತಾ? ಹಾಗಾದರೆ ಅವರು ಏನು ಸರ್ಕಾರ ತರುತ್ತೆ, ಸರ್ಕಾರ ಆಗಲಿ BBMP ಆಗಲಿ ತಂದಿರೋ ಕಾನೂನುಗಳಿಗೆ ಬೆಲೆನೇ ಕೊಡಲ್ವ ನೀವು? ಯಾಕಪ್ಪ ಅಂತಂದು ಹೇಳಿದರೆ, ಈ ಮಾತುಗಳನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದು ಹೇಳಿದರೆ, ಲಾಸ್ಟ್ ಟೈಮ್ ಕೂಡ ಗಣೇಶ ಚತುರ್ಥಿ ಆಗಿರ್ಬೋದು, ನಿಮ್ಮ ಹುಟ್ಟುಹಬ್ಬಕ್ಕಾಗಿರ್ಬೋದು, ದೊಡ್ಡ ಫ್ಲೆಕ್ಸ್ಗಳನ್ನು ಹಾಕಿದ್ದಾರೆ. ನಿಮ್ಮ ಅಭಿಮಾನಿಗಳು ಹಾಕಿದ್ರೋ, ನೀವುಗಳು ಹಾಕಿದ್ರೋ ಗೊತ್ತಿಲ್ಲ. ದಯವಿಟ್ಟು ಆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನೀವೇ ಗಮನ ಹರಿಸಿ ಸೂಕ್ತ ಕ್ರಮವನ್ನು ತಗೊಂಡ್ರೆ ಒಳ್ಳೆಯದು. ಇಲ್ಲ ಅಂತಂದು ಹೇಳಿದರೆ BBMP ಅವರು, ಸರ್ಕಾರದವರು ತೆಗೆದುಕೊಳ್ಳಿಲ್ಲ ಅಂತಂದು ಹೇಳಿದರೆ ಒಂದು ಸ್ಪಷ್ಟನೆಯನ್ನು ನೇರವಾಗಿ ಕೊಟ್ಬಿಡಿ. ನೀವು ತರುವಂತಹ ಕಾನೂನುಗಳು ಕೇವಲ ಸಾರ್ವಜನಿಕರಿಗೆ ಮಾತ್ರ ಅಂತಂದೇಳಿ. ಅದೇ ಪಾದಚಾರಿ ಮಾರ್ಗದಲ್ಲಿ ಯಾರಾದರೂ ಒಬ್ಬ ಸಾರ್ವಜನಿಕ ಹಾಕಿದ್ದ ಅಂತಂದು ಹೇಳಿದರೆ ಎಷ್ಟು ಮಟ್ಟಿಗೆ ತೊಂದರೆ ಕೊಡ್ತೀರಿ ನೀವು? ಒಂದು ಗೂಡಂಗಡಿ ಹಾಕೊಂಡ್ರೆ, ಯಾವುದೋ ಒಂದು ಶಾಪ್ ಹಾಕೊಂಡ್ರೆ ಎಷ್ಟು ಮಟ್ಟಿಗೆ ತೊಂದರೆ ಕೊಡ್ತೀರಾ? ಆದರೆ ಪ್ರಭಾವಿ ವ್ಯಕ್ತಿಗಳು ಇಷ್ಟು ದೊಡ್ಡ ಫ್ಲೆಕ್ಸ್ಗಳನ್ನು ಹಾಕಿದರೆ ಯಾವುದೇ ತೊಂದರೆ ಇಲ್ಲ ನಿಮಗೆ. ಈ ರಸ್ತೆಯನ್ನು ಪೂರ್ತಿಯಾಗಿ ಗಮನಿಸ್ಬೋದು ನೀವು. ಇಲ್ಲಿಯ ವಿಜಯನಗರದ MLA ಇದ್ದಾರೆ, ಅವರ ಫ್ಲೆಕ್ಸ್ಗಳೇ ಮತ್ತು ಬ್ಯಾನರ್ಗಳೇ ಕಂಡು ಬರ್ತಾ ಇರುವಂಥದ್ದು. ದಯವಿಟ್ಟು BBMP ಅವರು ಇದನ್ನು ಗಮನಿಸಬಹುದು. ಈಗ ಇವರು ಕೂಡ ಹೋಗ್ಬೇಕಂತಂದು ಹೇಳಿದರೆ ಒಂದು ಈ ಪಾದಚಾರಿ ಮಾರ್ಗದಲ್ಲೇ ಹೋಗಬೇಕು. ಬಟ್ ಆ ಒಂದು ವೇಗೆ ಬಂದ ತಕ್ಷಣ ಏನಾಗುತ್ತೆ ಅಂತಂದು ಹೇಳಿದರೆ ಅವ್ರದ್ದು ಎನಿ ಕಂಡೀಷನ್ ರೋಡ್ಗೆ ಇಳಿಲೇಬೇಕಾಗತ್ತೆ. ವಾಹನಗಳೇನು ಸಂಚಾರ ಮಾಡುತ್ತೆ ಆ ರೋಡ್ಗೆ ಇಳಿದು ಹೋಗಲೇಬೇಕಾಗತ್ತೆ. ಅಕಸ್ಮಾತ್ ಅಪಘಾತ, ಜೀವಹಾನಿ ಆಯಿತು ಅಂತಂದು ಹೇಳಿದರೆ BBMPನೂ ಏನು ಮಾಡೋಕ್ಕಾಗಲ್ಲ. ಅದಾದ ನಂತರ ಏನು ಪೋಸ್ಟರ್ಗಳನ್ನ ಹಾಕ್ಸಿದ್ದಾರೆ ಅಥವಾ ಅಭಿಮಾನಿಗಳು ಹಾಕಿದ್ದಾರೆ ಅವರು ಏನು ಮಾಡ್ಕೊಳ್ಳೋಕ್ಕಾಗಲ್ಲ. ಒಟ್ಟಿನಲ್ಲಿ ಸತ್ರು ರೋಡಲ್ಲಿ ಅಷ್ಟೇ ವಿಚಾರ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳೋದಾದರೆ? ನಮ್ಮ ಅಭಿಪ್ರಾಯ ಏನಂತಂದರೆ, ಇವಾಗ ಯಾರು ತೊಂದರೆ ಅದನ್ನು ಹಾಕಿಸಿದವರೇ ಅದಕ್ಕೆ ಹೊಣೆ ಆಗಬೇಕಲ್ವಾ? ಇದ್ರ ಜೊತೆಗೆ ನೋಡೋದಾಯಿತು ಅಂತಂದು ಹೇಳಿದರೆ BBMP ಆಯುಕ್ತರು ಹೇಳ್ತಾರೆ, ನಾವು ಪ್ರತಿ ವಾರ ಏನು ಪಾದಚಾರಿ ಮಾರ್ಗ ಇದ್ದಾವೆ, ಇಲ್ಲಿಗಲ್ ಫ್ಲೆಕ್ಸ್ಗಳು, ಬ್ಯಾನರ್ಗಳಿದ್ದಾವೆ, ಅವುಗಳನ್ನೆಲ್ಲ ತೆರವು ಮಾಡ್ತೀವಿ ಅಂತಂದು ಹೇಳಿ. ಆದರೆ ಇವುಗಳು ಯಾವಾಗಲೂ ಕಾಣ್ತಾನೆ ಇಲ್ವಾ BBMP ಅವ್ರಿಗೆ ಅನ್ನೋದಾದರೆ? ಅಲ್ಲ, ಅವ್ರನ್ನೇ ಕೇಳಬೇಕು. ಯಾಕೆಂದರೆ ಇಷ್ಟು ದೊಡ್ಡ ಕಾಡಲ್ಲ ಅಂತಂದರೆ ಅದು ಯಾರಾದರೂ ನಂಬೋವಂಥ ವಿಷಯನ? ಯಾರು ನಂಬೋಕ್ಕಾಗಲ್ಲ ಆ ವಿಷಯನ. ಹಾಗಾಗಿ ನಾನು ಹೇಳೋದಾದರೆ BBMP ಅವ್ರನ್ನೇ ಪ್ರಶ್ನೆ ಮಾಡಿ. ನಾನು ಹೇಳೋದು, ನಮ್ಮ ಪಬ್ಲಿಕ್ ಅವ್ರನ್ನ ಕೇಳಿದ್ರೆ ನಾವು ಏನೂ ಆನ್ಸರ್ ಮಾಡೋಕ್ಕಾಗಲ್ಲ. ಬಿಕಾಸ್ ನಾವು ರೆಸ್ಪಾನ್ಸಿಬಿಲಿಟಿ ಅಂತೂ ತೊಗೊಳಕ್ಕೆ ಖಂಡಿತ ಆಗಲ್ಲ. ಈಗ ನೀವು ತೊಗೊಳೋದಾದ್ರೆ ಅವ್ರು ಯಾರು ಹಾಕ್ಸಿದ್ದಾರೆ, ಯಾವ ಕಾರಣಕ್ಕೆ ಹಾಕ್ಸಿದ್ದಾರೆ ಅವ್ರನ್ನ, ಆ ಕಾರಣಕ್ಕೆ ಅವ್ರನ್ನೇ ಕೇಳಬೇಕಲ್ವಾ? ಸೊ ಇಟ್ ಈಸ್ ಬೆಟರ್ ಯು ಪೀಪಲ್ ಸ್ಪೀಕ್ ಟು BBMP ಆ್ಯಂಡ್ ಇಫ್ ಇಟ್ ಈಸ್ ಇಲ್ಲೀಗಲ್ ಯು ಹ್ಯಾವ್ ಟು ರಿಮೂವ್ ಇಟ್. ಅದು ತೆಗಿಲೇಬೇಕದು. ಪಬ್ಲಿಕ್ ನ್ಯೂಸೆನ್ಸ್ ಮಾಡಬಾರ್ದು ಅದು ಯಾರೇ ಆಗಲಿ. ಹಾಗಾಯಿತು ಅಂತಂದು ಹೇಳಿದರೆ ಇದೇ ಒಂದು ಏರಿಯಾದಲ್ಲಿ ಏನು MLAಗಳು ಓಡಾಡ್ತಾ ಇದ್ದಾರೆ, ಅವರಿಗೆ ಇಷ್ಟು ದೊಡ್ಡ ಫ್ಲೆಕ್ಸ್ಗಳು ಕಾಣಲ್ವಾ ನಿಮ್ಮ ಪ್ರಕಾರ ಹೇಳೋದಾದ್ರೆ? ಖಂಡಿತ ಕಾಣುತ್ತೆ, ಖಂಡಿತ ಹೇಳಿರ್ತಾರೆ ಕೂಡ ಅವ್ರಿಗೆ. ಬಟ್ ನೋ ಒನ್ ವುಡ್ ಹ್ಯಾವ್ ಟೇಕನ್ ಕೇರ್. ಅಂದರೆ ಯಾರು ರೆಸ್ಪಾನ್ಸಿಬಿಲಿಟಿ, ಅಯ್ಯೋ ನಮ್ಗೆ ಯಾಕೆ ಬೇಕು ಅಂತ ಇರ್ಬೋದೇನೋ. ಇಟ್ ಮೈಟ್ ಬಿ ಸೋ. ಥ್ಯಾಂಕ್ ಯು ಸೋ ಮಚ್. ಇದು ಏನು ವಿಜಯನಗರದಲ್ಲಿ ಕಂಡು ಬರ್ತಿರುವಂಥ ಇಲ್ಲಿಗಲ್ ಫ್ಲೆಕ್ಸ್ ಮತ್ತು ಬ್ಯಾನರ್ಗಳ ವಿಚಾರವಾಗಿತ್ತು. ಕ್ಯಾಮ್ರಾಮನ್ ಸತೀಶ್ ಜೊತೆ ರಿಪೋರ್ಟರ್ ಶಿವರಾಜ್ MK, ವಿಜಯವಾಹಿನಿ, ಬೆಂಗಳೂರು. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.